ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಬನ್ನಿ, ಇವತ್ತು ಮಳೆ ಬಿದ್ದು ಚಳಿ ಚಳಿಯಾಗಿರುವಂಥ ಈ ವೆದರ್ಗೆ ಒಂದು ಸ್ಪೈಸಿಯಾಗಿರೋ ಮೊಟ್ಟೆ ಕರಿ ಮಾಡೋಣ. ಇದು ಪರೋಟ ಜೊತೆಗೆ ಹಾಗೂ ಅನ್ನದ ಜೊತೆಗೆ ಹಾಗೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು. ಮೊಟ್ಟೆನೇ ತಿಂದೇ ಇರೋರು ಕೂಡ ಇದನ್ನು ಖುಷಿಯಾಗಿ ಖಾಲಿ ಮಾಡ್ತಾರೆ. ಬನ್ನಿ ಶುರು ಮಾಡೋಣ. ಇವತ್ತಿನ ಈ ರೆಸಿಪಿನ ನನ್ನ ಮಗ ಅವ್ರು ಮಾಡ್ತಾಯಿದ್ದಾರೆ. ಅವರೇ ಇದನ್ನು ತುಂಬ ಚೆನ್ನಾಗಿ ಮಾಡೋದು. ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಅದಕ್ಕೆ ನೀರು ಹಾಕಿ 4 ಮೊಟ್ಟೆನ ಬೇಯಿಸೋಕೆ ಇಟ್ಕೊಳ್ಳೋಣ. ಮೊಟ್ಟೆ ಬೇಯೋ ಅಷ್ಟೊತ್ತಿಗೆ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 2 ಈರುಳ್ಳಿ ತಗೊಂಡು ಸಣ್ಣಗೆ ಅದನ್ನು ಎಸೆಲಾಗಿ ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೋಬೇಕು. ಈಗ 2 ಟೊಮೆಟೊ ತೊಗೊಂಡು ಅದನ್ನು ಈ ಥರ ಸಣ್ಣಕ್ಕೆ ಸ್ಲೈಸ್ ಆಗಿ ಬಾಕ್ಸ್ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಗಂಡು ಮಕ್ಕಳು ಅಡುಗೆ ಮಾಡುವಾಗ ಎಷ್ಟು ನಾಜೂಕಾಗಿ ಮಾಡ್ತಾರೆ ಅಂದರೆ, ಅವ್ರು ಮಾಡೋವಾಗಲೇ ನಮಗೆ ನೋಡಬೇಕು ಅನಿಸುತ್ತೆ, ಹಾಗೆ ಮಾಡಬೇಕನ್ಸುತ್ತೆ. ಖಂಡಿತ ನಾನಂತೂ ಹೀಗೆ ಮಾಡಲ್ಲ. 3 ಹಸಿಮೆಣ್ಸಿನ್ಕಾಯಿ ತೊಗೊಂಡು ಅದನ್ನು ಮಧ್ಯದಲ್ಲಿ ಈ ಥರ ಸೀಳ್ಕೊಂಡು ತೆಗೆದಿಟ್ಕೊಳ್ಳೋಣ. ನನ್ನ ಮಗ ಅಡುಗೆ ಮಾಡೋವಾಗ ಮಾಡ್ಕೊಳ್ಳೋಂಥ ನಾಜೂಕಾಗಿರೋ ಕೆಲಸಗಳನ್ನ ನೋಡ್ತಾ ಇರಬೇಕು ಅನಿಸುತ್ತೆ. ಎಷ್ಟು ಟೇಸ್ಟಾಗಿ ಮಾಡ್ತಾರೆ ಅಂದರೆ ಅಷ್ಟು ಟೇಸ್ಟಾಗಿ ಮಾಡ್ತಾರೆ. ನಮ್ಮ ಮನೇಲಿ ಎಲ್ರಿಗೂ ಅವ್ರ ಅಡುಗೆ ಅಂದರೆ ತುಂಬ ಇಷ್ಟ. ಈಗ 1 ಟೀ ಸ್ಪೂನ್ ತುಂಬ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ತಿಟ್ಕೊಳ್ತಾ ಇದ್ದೀವಿ. ಈಗ 1 ಕಡ್ಡಿ ಕರ್ಬೇವಿನ ಸೊಪ್ಪು, ಒಂದು 10 ಎಲೆ ಅಷ್ಟು, 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನು ಸೋಂಪು ಕಾಳು, ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಇಟ್ಕೊಂಡಿದ್ದೀವಿ. ಈಗ ಒಂದು ಬಟ್ಲಿಟ್ಕೊಂಡು ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ, ಚಿಕ್ಕ ಟೀ ಸ್ಪೂನಲ್ಲಿ 2 ಟೀ ಸ್ಪೂನ್ ಖಾರದ ಪುಡಿ, ಚಿಕ್ಕ ಟೀ ಸ್ಪೂನಲ್ಲಿ 1 ಚಮಚದಷ್ಟು ಧನಿಯಾ ಪುಡಿ, ಜೊತೆಗೆ 1 ಟೀ ಸ್ಪೂನಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಈ ಥರ ಪುಡಿ ಮಾಡಿ ಇಲ್ಲಿ ಇಟ್ಕೊಳ್ಳೋಣ. ಈಗ ಮೊಟ್ಟೆ ಬೆಂದಾಗಿದೆ, ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೊಟ್ಟೆ ತೆಗೆದು ಪಕ್ಕಕ್ಕಿಟ್ಟು ಮತ್ತೆ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಇನ್ನೊಂದು ಪಾತ್ರೆನ ಸ್ವಲ್ಪ ಅಗಲ ಬಾಯಿ ಇರುವಂಥ ಕಡಾಯಿ ಇಟ್ಕೊಳ್ಳೋಣ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡ್ದಿದ್ದಾದಮೇಲೆ ಸೋಂಪು ಕಾಳು ಹಾಕ್ಕೊಳ್ಳೋಣ. ಈಗ ಫ್ಲೇಮು ಮೀಡಿಯಮಲ್ಲೇ ಇರಲಿ. ಸಾಸಿವೆನೂ ಸಿಡ್ದಾಯಿತು, ಸೋಂಪು ಕಾಳು ಸಿಡ್ದಿದ್ದಾಯಿತು. ಈಗ ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದೆಲ್ಲ ಸಿಡ್ದಿದ್ದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಜೊತೆಗೇ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಬಿಡೋಣ. ಈಗ ಇದೆಲ್ಲನೂ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಬಣ್ಣ ಎಲ್ಲ ಬಿಡಬೇಕು, ಹಾಗೆಯೇ ಸ್ವಲ್ಪ ಮೆತ್ತು ಆಗಬೇಕು. ನೋಡಿ, ಈರುಳ್ಳಿ ಎಲ್ಲ ಈ ಥರ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಈ ಥರ ಹುರ್ಕೋಬೇಕು. ನಿಮಗೆ ಈರುಳ್ಳಿ ಎಷ್ಟು ಚೆನ್ನಾಗಿ ಎಣ್ಣೆನಲ್ಲಿ ಹುರ್ಕೊಳ್ತಿರೋ, ಎಷ್ಟು ಚೆನ್ನಾಗಿ ಬೇಯ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈಗ ಕಟ್ ಮಾಡ್ಕೊಂಡಿರೋ ಟೊಮೆಟೊನೆಲ್ಲ ಹಾಕ್ಕೊಳ್ಬೇಕು. ಟೊಮೆಟೊನೂ ಎಲ್ಲ ಚೆನ್ನಾಗಿ ನೀರು ಬಿಟ್ಕೋಬೇಕು, ಆ ಥರ ಚೆನ್ನಾಗಿ ಹುರಿಬೇಕು. ಸಿಪ್ಪೆ ಎಲ್ಲ ಮೆತ್ತಗಾಗೋಗುತ್ತೆ, ಅಲ್ಲಿ ತನಕ ಹುರ್ಕೊಳ್ಳೋಣ. ನೋಡಿ, ಈಗ ಇದು ಸಿಪ್ಪೆ ಎಲ್ಲ ಮೆತ್ತಗಾಗಿದೆ. ಈಗ ನಾವು ಬಟ್ಲಲ್ಲಿ ಇಟ್ಕೊಂಡಿದ್ದಲ್ಲ ಆ ಪುಡಿಗಳನ್ನೆಲ್ಲ ಇದಕ್ಕೆ ಹಾಕ್ಬಿಡೋಣ. ಈಗಲೇ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಡ್ಬೇಕು. ಈಗೆಲ್ಲ ಒಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕೆದಕಬೇಕು. ಚೆನ್ನಾಗಿ ಮಸಾಲೆ ಪುಡಿ ಹಾಗೆ ಈ ಟೊಮೆಟೊ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕು ಮಸಾಲೆ ಜೊತೆಯಲ್ಲಿ. ಹೊಂದ್ಕೊಂಡು ಎಣ್ಣೆ ಹೊರಗೆ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು, ಅಂದರೆ ಕಾಫಿ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಬೇಕು. ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಮಧ್ಯ ಈ ಥರ ಕೆದಕ್ತಾ ಇರಬೇಕು. ಈ ಮಸಾಲೆ ನೀರು ಗೊಜ್ಜಿಗೆ ಸಾಕಾಗಲಿಲ್ಲ, ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀವಿ. ನಿಮಗೆ ಗೊಜ್ಜಿನ ಕ್ವಾಂಟಿಟಿ ಎಷ್ಟು ಬೇಕು, ತಿಕ್ಕಾಗಬೇಕಾ ಅಥವಾ ತೆಳುವಾಗಬೇಕಾ ನೋಡಿಕೊಂಡು ನೀರು ಹಾಕ್ಕೊಳ್ತಾ ಬನ್ನಿ. ಒಟ್ಟಿಗೆ ನೀರು ಹಾಕ್ಬಿಟ್ರೆ ತುಂಬ ನೀರು ಹಾಕ್ಬಿಟ್ರೂ ಚೆನ್ನಾಗಿರಲ್ಲ, ಅಥವಾ ತುಂಬ ಗಟ್ಟಿಗಿದ್ರೂ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ತಾ ನೀರು ಹಾಕ್ಕೋಬೇಕು. ನೋಡಿ, ಇಲ್ಲಿ ಮತ್ತೆ ಗಟ್ಟಿಗೆ ಅನ್ನಿಸ್ತು, ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ. ಈಗ ಮತ್ತೆ ಇದು ಬೇಯ್ಕೊಳ್ಳೋ ಅಷ್ಟೊತ್ತಿಗೆ ಆಗಲೇ ಮೊಟ್ಟೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈ ಥರ ಒಂದೊಂದಾಗಿ ಇಟ್ಕೊಳ್ಳೋಣ. ಈಗ ನಿಧಾನಕ್ಕೆ ಮಸಾಲೆ ಎಲ್ಲ ತೆಗೆದು ಈ ಮೊಟ್ಟೆ ಮೇಲೆ ಈ ಥರ ಹಾಕ್ಕೋಬೇಕು. ಯಾಕೆಂದರೆ ಅದು ಮಧ್ಯದಲ್ಲಿ ಇರುತ್ತಲ್ಲ ಎಲ್ಲೋ ಅಂಶ, ಅದು ಸ್ವಲ್ಪ ಹೀರ್ಕೊಳ್ಳಿ ಅಂತ ಅಷ್ಟೇ. ಇಲ್ಲದೇ ಇದ್ರೆ ಅದು ಹಾಗೆ ಹಿಟ್ಟಿಟ್ಟಂಗೆ ಚೆನ್ನಾಗಿರೋದಿಲ್ಲ. ಈ ಥರ ಹಾಕ್ಕೊಂಡು ಒಂದು 2 ನಿಮಿಷ ಬಿಡೋಣ. ಫ್ಲೇಮ್ನ ಜಾಸ್ತಿ ಮಾಡೋದು ಬೇಡ, ಸಿಮ್ಮಲ್ಲೇ ಇರಲಿ, ಫುಲ್ ಸಿಮ್ಮಲ್ಲಿ ಇರಬೇಕು. ಇದೀಗ ಮೊಟ್ಟೆ ಗೊಜ್ಜು ರೆಡಿಯಾಗಿದೆ. ಫ್ರೆಂಡ್ಸ್, ಚೆನ್ನಾಗಿದೆ ಅಲ್ವಾ ಮೊಟ್ಟೆ ಗೊಜ್ಜು? ನಿಮಗೂ ಇಷ್ಟ ಆಗ್ತಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.
ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.